ನಮಸ್ಕಾರ ವೀಕ್ಷಕ ಬಂಧುಗಳೇ. ಮುಜರಾಯಿ ಇಲಾಖೆ ಎಲ್ಲ ಇಲಾಖೆಗಳಿಗಿಂತ ಮೇಲ್ಪಂಕ್ತಿಯಾಗಿರಬೇಕಾಗಿತ್ತು. ಆದ್ರೆ ಇವತ್ತು ಈ ಮುಜರಾಯಿ ಇಲಾಖೆಯ ಗ್ರಾಫು ಇಳಿತಾ ಹೋಗ್ತಿದೆ. ಕಾರಣ ಇಷ್ಟೇ, ಭ್ರಷ್ಟಾಚಾರ ಮಾಡಿ ಸಿಕ್ಕಿ ಬಿದ್ರೆ ಅವ್ರಿಗೆ ಶಿಕ್ಷೆ ಇಲ್ಲ. ಹಾಗಾಗಿ ಒಬ್ಬರ ಭ್ರಷ್ಟಾಚಾರವನ್ನ ಇನ್ನೊಬ್ಬರು ಮುಚ್ಚಿಡುವಂತ ಪ್ರಯತ್ನ ಮಾಡಿ ಕೊನೆಗೆ ಯಾರ್ಯಾರು ಭ್ರಷ್ಟಾಚಾರದಲ್ಲಿ ಪಾಲ್ಗೊಳ್ತಾರೆ ಅವ್ರಿಗೆಲ್ಲ ಒಂದು ಧೈರ್ಯ ಏನಂದ್ರೆ, ನಮ್ಮನ್ನು ಯಾರು ಶಿಕ್ಷೆ ಕೊಡಲ್ಲ, ಆ ಶಿಕ್ಷೆ ಕೊಡೋದಕ್ಕೆ ಬಂದ್ರೆ ಇನ್ನೊಬ್ಬ ವ್ಯಕ್ತಿ ಸಿಕ್ಕಾಕೊಳ್ತಾನೆ. ಆ ಹಿನ್ನೆಲೆಯಲ್ಲಿ ಒಬ್ಬರಿಗೊಬ್ಬರು ಒಂದು ರೀತಿ ಶಾಂತವಾಗಿ ಭ್ರಷ್ಟಾಚಾರದಲ್ಲಿ ಪಾಲ್ಗೊಳ್ತಿದ್ದಾರೆ. ಒಳ್ಳೆ ಕೆಲಸ ಮಾಡಬೇಕು ಅಂತಂದ್ರೆ ಮೈಂಡ್ ಪ್ರಮೋಟ್ ಮಾಡ್ತಾ ಇಲ್ಲ. ಇವತ್ತು ಮುಜರಾಯಿ ಆಯುಕ್ತರಿಗೆ ಎಷ್ಟು ಮುಜುಗರ ಮಾಡ್ತಿದ್ದಾರೆ ಅಂತಂದ್ರೆ, ದಿನಕ್ಕೊಂದು ದೂರುಗಳು, ದಿನಕ್ಕೊಂದು ಒಬ್ಬರ ಮೇಲೆ ಕಂಪ್ಲೇಂಟ್ ಅನಾವಶ್ಯಕವಾಗಿ. ಅಂದ್ರೆ ಇವರ ಭ್ರಷ್ಟಾಚಾರದಿಂದ ಮುಕ್ತರಾಗಬೇಕು, ಯಾರು ಪ್ರಶ್ನೆ ಮಾಡಬಾರದು. ಯಾರು ಪ್ರಶ್ನೆ ಮಾಡ್ತಾರೆ ಅವರನ್ನ ಏನಾದ್ರೂ ಮಾಡಿ ತೊಂದರೆ ಕೊಡುವಂತ ಪ್ರಯತ್ನ ಮಾಡ್ತಿದ್ದಾರೆ. ಇವತ್ತು ಇವರ ಈ ಅಧಿಕಾರಿಗಳ ವಾಮಮಾರ್ಗ ಎಷ್ಟರ ಮಟ್ಟಿಗೆ ಆಗ್ತಿದೆ ಅಂತಂದ್ರೆ, ಮಾನ್ಯ ಆಯುಕ್ತರು ಜೀರ್ಣಿಸ್ಕೊಳ್ಳೋಕೆ ಆಗ್ತಿಲ್ಲ. ಪುರುಸೊತ್ತಿಲ್ದಂಗೆ ಕಂಪ್ಲೇಂಟು, ಅದು ಹೋಗ್ಲಿ ಯಾವಾಗ ಸೂಕ್ತವಾಗ್ದಿದ್ಯಾ? ಇಲ್ವೇ ಇಲ್ಲ. ಒಟ್ಟಾರೆ ಏನು, ನಮ್ಮ ಭ್ರಷ್ಟಾಚಾರವನ್ನ ಯಾರು ಬೆರಳು ಮಾಡಿ ತೋರಿಸ್ತಾರೆ ಅವರು ಯಾವ್ದಾದ್ರೂ ರೀತಿಯಲ್ಲಿ ಒಂದು ತೊಂದರೆ ಅನುಭವಿಸ್ಬೇಕು ಅಂತ ವ್ಯರ್ಥ ಪ್ರಯತ್ನ ಮಾಡ್ತಿದ್ದಾರೆ. ಆ ವ್ಯರ್ಥ ಪ್ರಯತ್ನದ ಒಂದು ಭಾಗವೇ ನಿನ್ನೆಯ 18ನೇ ತಾರೀಕಿನ ಆ ಕಂಪ್ಲೇಂಟ್. ಉದಾಹರಣೆಗೆ, ಈ ರೀತಿ ವೆಂಕಟೇಶ್ ಮೂರ್ತಿ ತೊಂದರೆ ಕೊಡಬೇಕು ಅಂತೇಳಿ ಏನೆಲ್ಲ ಪ್ರಯತ್ನ ಮಾಡ್ದ ಶ್ರೀನಿವಾಸ ಮೂರ್ತಿ. ಇವತ್ತು ಆ ಶ್ರೀನಿವಾಸ ಮೂರ್ತಿ ಕಳೆದ 15 ವರ್ಷಗಳಿಂದ ಎಷ್ಟೆಲ್ಲ ಭ್ರಷ್ಟಾಚಾರ ಮಾಡಿದ್ದಾರೆ, ಯಾರು ಪ್ರಶ್ನೆ ಮಾಡಲ್ಲ. ಕಾರಣ ಏನು ಅಂದ್ರೆ, ಅವರ ಮೇಲಧಿಕಾರಿಗಳಾಗಿ ಯಾರು ಬರ್ತಾರೆ ಅವರೆಲ್ಲರೂ ಭ್ರಷ್ಟರೇ ಅವತ್ತಿನಿಂದ ಇವತ್ತಿನವರೆಗೂ. ನೀಲಿ ಚಿತ್ರ ನೋಡಿರ್ಬೋದು, ದೇವಾಲಯದ ಒಳಗೆ ಕೂತ್ಕೊಂಡು ಅದನ್ನು ಕೂಡ ಮನ್ನಾ ಮಾಡಿದ್ರು. ದೇವಾಲಯಕ್ಕೆ ಬರೋದಕ್ಕೆ ಮುಂಚೆ ಶ್ರೀನಿವಾಸ ಮೂರ್ತಿ ಮನೆಗೆ ಹೋಗೋದು, ಅದನ್ನು ಕೂಡ ಮುಚ್ಚಿಟ್ರು. ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಪಾತ್ರೆ ಸಾಮಾನುಗಳನ್ನ ಮಾರ್ಕೊಂಡ್ರು ಸೆಲ್ವಮಣಿ ಜೊತೆ. ಅದು ಇದು 1 to 4 ಜಾರಿ ಆಗಿತ್ತು, ಅದನ್ನು ಕೂಡ ಮುಚ್ಚಿಕೋ ಪ್ರಯತ್ನ ಮಾಡಿದ್ರು. ಇನ್ನು ರಾಯಾರಾಯ ಸಮೂಹ ದೇವಾಲಯದಂತೂ ಕೋಟ್ಯಾಂತರ ರೂಪಾಯಿ ಲೂಟಿ. ನೀಲಸಂದ್ರದಲ್ಲಿ ಎಷ್ಟೆಲ್ಲ ವಾಮಮಾರ್ಗಗಳು, ಅದು ಎಷ್ಟು ಮಟ್ಟಿಗೆ ಅಂತಂದ್ರೆ, ಅವು ಈ ಶ್ರೀನಿವಾಸ ಮೂರ್ತಿಯ ಜೊತೆ ಡಿ ಗ್ರೂಪ್ ನೌಕರ ಸಾರಾಯಿ ಕುಡಿಯುವಂತ ಟೀಮ್ ಏನ್ ಸೇರ್ತಿತ್ತು, ಅವ್ರುಗಳೇ ಹೇಳ್ತಾರೆ, ಎಲ್ಲರಿ 100 ರೂಪಾಯಿ ನಾವು ಅಲ್ಲಿ ತಗೊಂಡ್ಬಂದ್ರೆ 50 ರೂಪಾಯಿ ಅವ್ರು ತಗೊಳ್ಳೋರು ಇಷ್ಟೆಲ್ಲ ವಾಮಮಾರ್ಗ ಮಾಡಿದ್ದಾರೆ, ಇವತ್ತು ನಾನೇನೋ ಮಾಡಿಲ್ಲ ಅಂತ ಎಷ್ಟು ರಾಜಾರೋಷವಾಗಿ ಹೇಳ್ತಾರೆ ಅಂತ. ಇನ್ನು ಬನಶಂಕರಿ ದೇವಸ್ಥಾನಕ್ಕೆ ಬಂದ್ರು. ಬನಶಂಕರಿ ದೇವಸ್ಥಾನದಲ್ಲಂತೂ ಮಾತಾಡೋ ಹಾಗೆ ಇಲ್ಲ. ಅಲ್ಲಿ ಇವರ ಬಿಹೇವಿಯರ್ ನೋಡಿ ನಾನೇ FIR ಮಾಡಿದೆ. ಕೊನೆಗೆ ಆ ಪದ್ಮ ಮತ್ತು ಶ್ರೀನಿವಾಸ ಮೂರ್ತಿ ಇಬ್ರು ಕಾಲಿಗೆ ಬಿದ್ದು ನನಗೆ ಆ FIR ಕಾಪಿನ ವಾಪಸ್ ತಗೊಳ್ಳಿ ಅಂತೇಳಿ ಬೇಡ್ಕೊಂಡ್ರು. ಇನ್ನು ಸರ್ಕಾರಿ ನೌಕರರು ಹೋಗ್ಲಿ ಅಂತೇಳಿ ಅದು ಸೋಡಿಬಿಟ್ಟೆ. ಕೊನೆಗೆ ಅದು ನನಗೆ ಉಳುವಾಗುವಂತ ಕೆಲಸವನ್ನ ಇವತ್ತು ಮಾಡ್ತಾ ಹೋಗ್ತಿದ್ದಾರೆ. ನಿನ್ನೆ ಕೂಡ ಇದೇ ಕೆಲಸವನ್ನೇ ಮಾಡಿದ್ದಾರೆ. ಆ ಮನು ಮತ್ತು ಆ ರುದ್ರೇಶನ ಇಬ್ಬರನ್ನ ಉಪಯೋಗಿಸ್ಕೊಂಡು ಶ್ರೀನಿವಾಸ ಮೂರ್ತಿ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡಬೇಕು ಅಂತ ಹೋಗಿದ್ದಾರೆ. ಅವರು ಕಾನೂನು ಪ್ರಕಾರ ಕಪಾಳ ಕೊಡದು ಓಡಿಸಿದ್ದಾರೆ. ಸುಮಾರು ಒಂದು 20-25 ಜನ ಜೊತೆ ಕರ್ಕೊಂಡು ಹೋಗಿದ್ದಾರೆ ಅನ್ಸುತ್ತೆ ಬಹುಶಃ. ಅದೇ ಪೊಲೀಸ್ ಠಾಣೆಯಲ್ಲಿ ಇದೇ ಶ್ರೀನಿವಾಸ ಮೂರ್ತಿ ಕಂಪ್ಲೇಂಟ್ ಇದೆ. ಇದೇ 12ನೇ ತಾರೀಕು 8ನೇ ತಿಂಗಳಲ್ಲಿ ಈತ ಒಬ್ಬ ನೌಕರನನ್ನ ಚೆನ್ನಾಗಿ ಕುಡಿಸಿ ನನಗೆ ಅವಾಚ್ಯವಾಗಿ ಮಾತಾಡೋ ಪ್ರಯತ್ನ ಮಾಡಿದ್ರು. ಅದರ ದಾಖಲೆಗಳನ್ನು ತಗೊಂಡೋಗಿ ಅಲ್ಲಿ ಮಾಡಿದ್ವಿ. ಬರೀ 3 ಗಂಟೆಗಳಲ್ಲಿ ಮಾನ್ಯ ACP ಸಾಹೇಬ್ರು ಅದನ್ನ ಹುಡುಗನ ಕೈನಲ್ಲಿ ಪತ್ರವನ್ನು ಬರೆಸಿದ್ರು. ಶ್ರೀನಿವಾಸ ಮೂರ್ತಿ ಮಾತು ಕೇಳಿಕೊಂಡು ಇನ್ಮೇಲೆ ನಾನು ಯಾವುದೇ ಕಂಪ್ಲೇಂಟ್ ಕೊಡೋದು ಅಥವಾ ಅವ್ರ ಸಹವಾಸಕ್ಕೆ ಹೋಗೋದು ಯಾವುದು ಮಾಡೋದಿಲ್ಲ, ಇವತ್ತೇ ಲಾಸ್ಟ್, ಇನ್ನು ಮುಂದೆ ನಾನು ಯಾವುದೇ ಶ್ರೀನಿವಾಸ ಮೂರ್ತಿಯ ಮಾತು ಕೇಳಿಕೊಂಡು ಅವ್ರಿಗೆ ತೊಂದರೆ ಕೊಡೋದಿಲ್ಲ
ಅಂತೇಳಿ ಬರ್ಕೊಟ್ರು. ಅದೇ ಪೊಲೀಸ್ ಠಾಣೆಗೆ ಇವನ್ನೆಲ್ಲ ಕರ್ಕೊಂಡು ಹೋಗಿದ್ದಾರೆ, ಕಾನೂನು ಪ್ರಕಾರ ಕಾಪಾಡಿಕೊಂಡು ಮನೆಗೆ ಕಳಿಸಿದ್ದಾರೆ. ಬೇಕೇನ್ರಿ ಇವ್ರಿಗೆಲ್ಲ? ಈ ರೀತಿ ಶ್ರೀನಿವಾಸ್ ಮೂರ್ತಿ, ಪದ್ಮ, ಈ ಮನು, ಆ ಮನು ಅಂತೂ ಏಕವಚನದಲ್ಲಿ ಮಾತಾಡಿದ್ದಾರೆ. ಎಷ್ಟು ಮಟ್ಟಿಗೆ ಸರಿ? ಒಬ್ಬ ಸಾರ್ವಜನಿಕ ವ್ಯಕ್ತಿಯನ್ನ ಏಕವಚನದಲ್ಲಿ ಮಾತಾಡೋದು ಅಂದ್ರೆ ಏನ್ರಿ? ಇವತ್ತು ಸಮಾಜಕ್ಕೆ ಪೂರಕವಲ್ಲದ ಕೆಲಸವನ್ನ ಮಾಡ್ತಾ, ಮಾನ್ಯ ಆಯುಕ್ತರಿಗೆ ಮುಜುಗರ ಮಾಡ್ತಾ, ಇಲಾಖೆಗೆ ತಲೆ ತಗ್ಗಿಸುವಂತ ಕೆಲಸ ಮಾಡ್ತಿರುವಂತ ವ್ಯಕ್ತಿಗಳಿಗೆ ಎಡೆಗುರಿ ಕಟ್ಟುವಂತ ಕೆಲಸ ಮಾಡಬೇಕು ಅಂತೇಳಿ ಮಾನ್ಯ ಆಯುಕ್ತರಿಗೆ ಆಗ್ರಹ ಮಾಡ್ತಾ ಇದ್ದೀನಿ.